ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಮಧ್ಯಾಹ್ನ ಮಾಡಿರೋ ವಿಡಿಯೋ. 3 ಜನ ಊಟ ಮಾಡ್ತಾಯಿದ್ದಾರೆ. ದೋಸೆ, ಮಸಾಲ ದೋಸೆ ತಿಂತಾಯಿದ್ದಾರೆ. ಇವರಿಬ್ಬರು ಆಟ ಆಡ್ತಾಯಿದ್ದಾರೆ ಸ್ಕೂಲಿಂದ ಬಂದು. ಸ್ಕೂಲಿಗೆ ಹೋದಾಗ ಫುಲ್ ಖಾಲಿ ಇರುತ್ತೆ ಮನೆ. ಅವರೆಲ್ಲ ಬಂದ್ರಂದ್ರೆ ನೋಡಿ ಎಲ್ಲ ಗಲಾಟೆ ಮಾಡ್ತಾರೆ. ಫುಲ್ ಗಲಾಟೆ. 6 ಜನ ಆಗ್ತಾರೆ. ಎಷ್ಟು ಕಿರ್ಚಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಕಿರ್ಚಾಡ್ತಾರೆ. ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದು ಆಟ ಆಡ್ತಾಯಿದ್ದಾರೆ. ಇದು ನಾನು ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದು ಆಚೆ ನೋಡ್ತಾ ಇದ್ದೆ. ಮಳೆ ಬರ್ತಾಯಿತ್ತು. ರಾತ್ರಿ ಎಲ್ಲ ಮಳೆ ಬಂದಿದೆ, ಸಿಕ್ಕಾಪಟ್ಟೆ ಮಳೆ. ಇವಾಗೂ ಬರ್ತಾಯಿದೆ. ಆಚೆ ಕತ್ತಲಿದೆ, ಕಾಣಿಸ್ತಾ ಇಲ್ಲ. ಇದು 6 ಗಂಟೆಗೆ ಮಳೆ ಬರ್ತಾಯಿದೆ ನೋಡಿ. 6 ಗಂಟೆಗೆ ನಾನು ನೋಡಿದೆ, ಆಚೆ ಸಣ್ಣ ಮಳೆ ಬರ್ತಾಯಿತ್ತು. ರಾತ್ರಿ ಎಲ್ಲ ಫುಲ್ ಮಳೆ ಅಂದರೆ ಮಳೆ. ಇವಾಗ ಸ್ವಲ್ಪ ಸಣ್ಣ ಆಗಿದೆ ಮಳೆ. ನಾನು ಬೆಳಗ್ಗೆ ಎದ್ದು ಹಂಗೆ ಸ್ನಾನ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ನೆಲ ಒರೆಸಾದ ನಂತರ ನಾನು ತಲೆ ಸ್ನಾನ ಮಾಡಿದ್ದೆ. ಹಾಗಾಗಿ ಕೂದಲನ್ನ ಒರೆಸ್ಕೊತಾ ಇದ್ದೀನಿ. ಮೋಡ ಇದೆ, ಫುಲ್ ಮೋಡ ಇದೆ. ಮಳೆ ಬರ್ತಾಯಿದೆ, ಬಿಸಿಲೇ ಇಲ್ಲ. ಇವತ್ತು ಗುರುವಾರ. ಪೂಜೆ ಸಾಮಾನೆಲ್ಲ ತೊಗೊಂಬರ್ಬೇಕು. ಇವತ್ತು ಸ್ಕೂಲಿಗೆ ಮಕ್ಕಳಿಗೆ ನಾವೇ ಬಿಟ್ಟು ಬರ್ತೀವಿ. ಯಾಕಂತಂದರೆ ಇವತ್ತು ವ್ಯಾನಿಗೆ ಕಳಿಸಲ್ಲ. ಇವತ್ತು ನಾವೇ ಬಿಟ್ಟು ಹಾಗೆ ಬರುವಾಗ ಒಂದಿಷ್ಟು ಹೂವು ಅದು ತೊಗೊಂಬರ್ತೀವಿ. ಬೆಳಗ್ಗೆ ಚೆಂದ ಇರ್ತವೆ, ಫ್ರೆಶ್ ಇರ್ತವೆ. ಹಾಗಾಗಿ ಬರೋ ಹಂಗೆ ಒಂದಿಷ್ಟು ಹೂವು ತೊಗೊಂಡು, ಬಾಳೆ ಗಿಡ ತೊಗೊಂಡು, ಮಾವಿನ ಎಲೆಗೆ ಅದು ಎಲ್ಲ ತೊಗೊಂಡು ಬರ್ಬೇಕಂತ ಹೋಗ್ತಾಯಿದ್ದೀವಿ. ಅವರಿಗೆ ಸ್ಕೂಲಿಗೆ ಬಿಟ್ಟು ಅವ್ರಿಗೆ ಅಂದರೆ ವ್ಯಾನ್ ಬರ್ತದೆ. ಅಂದರೆ ಇವತ್ತು ನಾವೇ ಬಿಟ್ಟು ಬಾ ಅಂತ ಬರ್ತಾರೆ. ಹಂಗಾಗಿ ಬಿಟ್ಟು ಬರ್ತೀವಿ. ಬರೋ ಮುಂದೆ ಹಂಗೆ ಹೂವೆಲ್ಲ ತೊಗೊಂಡು ಬಂದುಬಿಡ್ತೀವಿ. ಅವರಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಕೆಳಗೆ ಹೋಗ್ತಾಯಿದ್ದಾರೆ ಅವರು. ಯಾವುದು ಒಂದಿಷ್ಟು ಹಾಲು, ಬಾದಾಮಿ ಮಿಲ್ಕ್ ಶೇಕ್ ಮಾಡಿ ಕೊಡ್ತೀನಿ. ಕುಡಿದ್ಬಿಟ್ಟು ಸ್ಕೂಲಿಗೆ ಬಿಟ್ಟಕ್ಕೆ ಬಂದುಬಿಡ್ತೀವಿ. ಬರೋದು ಹಂಗೆ ಒಂದಿಷ್ಟು ಹೂ ತೊಗೊಂಡ್ಕೆ ಬರ್ತೀವಿ ನೋಡಿ. ಮತ್ತು ಮಿಕ್ಕಿದ್ದೆಲ್ಲ ಮತ್ತೆ ಪೂಜೆ ಸಾಮಾನು ಅದು ಸಾಯಂಕಾಲ ಹೋಗಿ ತೊಗೊಂಡು ಬರ್ತೀವಿ. ಅವರು ಸ್ಕೂಲಿಗೆ ಹೋಗ್ತಾಯಿದ್ದಾರೆ ಇವಾಗ. ಹೋಗಿ ನಾನು ಕಾರಲ್ಲಿ ಬಿಟ್ಟಕ್ಕೆ ಬರ್ತೀನಿ. ಇದು ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡ್ಕೊತಾ ಇದ್ದೀವಿ. ಬೆಂಡೆಕಾಯಿ ಕಟ್ ಮಾಡಿ ಇಟ್ಟಿದ್ದೆ. ಬೆಂಡೆಕಾಯಿ ಹುರಿತಾ ಇದ್ದೀನಿ. ಈ ಕಡೆ ರೊಟ್ಟಿ ಮಾಡ್ತಾಯಿದ್ದೀವಿ. ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತೇಳಿ ಬೆಂಡೆಕಾಯಿನ ಹುರಿತಾ ಇದ್ದೀನಿ ನೋಡಿ. ಇದು ಹಸಿಮೆಣಸಿನ್ಕಾಯಿ ಹಾಕಿ ಸಬ್ಬಸಿಗೆ ಪಲ್ಯ ಹಾಕಿ ಉದುರುಬೇಳೆ ಮಾಡಿರೋದು.
ಚೆನ್ನಾಗಾಗ್ತದೆ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಪಲ್ಯ ಅದು. ನಮ್ಮ ಮನ್ಯಾಗಂದರೆ ಕೆಲವು ಜನ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ, ಕೆಲವು ಜನ ಹಸಿಮೆಣ್ಸಿನ್ಕಾಯಿ ತಿಂತೀವಿ. ಹಸಿಮೆಣ್ಸಿನ್ಕಾಯಿ ತಿನ್ನಲಾರ್ದವ್ರಿಗೆ ಖಾರ ಹಾಕಿ ಮಾಡ್ತೀವಿ ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ. ರೊಟ್ಟಿ ಈ ಥರ ಅಂದರೆ ಲಾಟಿಸಿದ್ರೆ ತೆಳ್ಳಗಾಗ್ತವೆ, ರೊಟ್ಟಿ ಭಾಳ ತೆಳ್ಳಗಾಗ್ತವೆ. ಬಡಿದ್ರೆ ನಾವು ಮೊದಲು ಅಂದರೆ ಹಿಡಿತಿದ್ದೀವಿ, ಕೈಯಿಂದನೇ ಮಾಡ್ತಿದ್ದೀವಿ. ಇವಾಗ ಬರೀ ಲಾಟಿಸ್ಲಕತ್ತೀವಿ. ಲಾಟಿಸಿದ್ರೆ ಚೆನ್ನಾಗಿ ಅಂದರೆ ತೆಳ್ಳಗಾಗ್ತವೆ ರೊಟ್ಟಿ, ಭಾಳ ಅಂದ್ರೆ ಭಾಳ ತೆಳ್ಳಗಾಗ್ತವೆ. ಬೆಂಡೆಕಾಯಿ ಹುರಿದೆ, ಇದು ಬಗಾರ್ ಹಾಕ್ತಾಯಿದ್ದೀನಿ, ಬೆಂಡೆಕಾಯಿ ಪಲ್ಯ ಮಾಡಿದೆ. ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಖಾರ, ಉಪ್ಪು, ಅರಿಶಿನ ಎಲ್ಲ ಹಾಕಿದ್ದೀನಿ. ಇವಾಗ ಶೇಂಗದ ಪುಡಿನ ಹಾಕ್ತಾಯಿದ್ದೀನಿ. ಶೇಂಗದ ಪುಡಿ ಹಾಕಿದರೆ ಚೆನ್ನಾಗಾಗ್ತದೆ, ಹಾಗಾಗಿ ಒಂದು ಸ್ವಲ್ಪ ಶೇಂಗದ ಪುಡಿನ ಹಾಕ್ತಾಯಿದ್ದೀನಿ. ಅದಕ್ಕೆ ಬೆಂಡೆಕಾಯಿಗೆ ಅಂದರೆ ಸ್ವಲ್ಪ ನೀರು ಹಾಕಿನೂ ಮಾಡ್ತಾರೆ, ಅಂದರೆ ನಾವು ನೀರು ಹಾಕಿ ಮಾಡಲ್ಲ, ಹಂಗೆ ಡ್ರೈ ಮಾಡ್ತೀವಿ ಅಷ್ಟೇ. ನೀರು ಹಾಕಿ ಮಾಡಿದ್ರೆ ಒಂಥರ ಲಾಳಿ ಆಗ್ತದೆ, ನಮಗದು ಅಷ್ಟು ಇಷ್ಟ ಆಗಲ್ಲ. ಇದೇ ಥರನೇ ಮಾಡ್ತೀವಿ, ಡ್ರೈನೇ. ಒಬ್ರೊಬ್ರದ್ದು ಒಂದೊಂದು ಥರ ಇಷ್ಟ ಇರುತ್ತೆ. ನಾವು ಈ ಥರ ಮಾಡಿಕೊಂಡ್ರೆ ಬೇರೆಯವರು ಬೇರೆ ಥರ ಮಾಡ್ಕೊತಾರೆ, ಅವ್ರವ್ರ ಇಷ್ಟ ಮಾಡ್ಕೋತಾರೆ. ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ನೋಡಿ ಮಧ್ಯಾಹ್ನ ಊಟಕ್ಕೆ. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.